ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಬಹಳ ಆರೋಗ್ಯಕರವಾದ ಅಷ್ಟೇ ಉಪಯುಕ್ತವಾದಂಥ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಈಸಿಯಾಗಿ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡ್ಬೋದಾದಂಥ ಎರಡು ಸೊಗಸಾದ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಇಂದಿರಾ ರಾಗಿ ಹುರಿ ಹಿಟ್ಟನ್ನು ಬಳಸಿ ಸುಲಭವಾದ ರಾಗಿ ಮಾಲ್ಟ್ ಮತ್ತು ಅಷ್ಟೇ ಸೊಗಸಾದ ರಾಗಿ ಪೋರೇಜ್ ರೆಸಿಪಿನ ಬಹಳ ಈಸಿಯಾಗಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಈ ರಾಗಿ ಹುರಿ ಹಿಟ್ಟನ್ನು ಉಪಯೋಗಿಸಿ ರಾಗಿ ಮಾಲ್ಟನ್ನು ಯಾವ ರೀತಿ ಮಾಡ್ಬೋದು ಸುಲಭವಾಗಿ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ರಾಗಿ ಮಾಲ್ಟ್ ಮಾಡೋದಕ್ಕೋಸ್ಕರ ನಮಗೆ ಬೇಕಾಗಿರೋದು ಬರೀ ಮೂರು ಪದಾರ್ಥಗಳು. ಮೊದಲಿಗೆ 1 ಕಪ್ ಅಳತೆಯ ಹಾಲು, ಹಾಗೆ ರಾಗಿ ಹುರಿ ಹಿಟ್ಟು 2 ಟೀ ಚಮಚದಷ್ಟು, ಸ್ವಲ್ಪ ತುಪ್ಪ, ತಮ್ಮ ಇಚ್ಛಾನುಸಾರ ಬೆಲ್ಲ ಅಥವಾ ಸಕ್ಕರೆ ರುಚಿಗೆ ತಕ್ಕಷ್ಟು. ಇದಿಷ್ಟೇ ಸಾಕು ಇಂದಿರಾ ಅವರ ರಾಗಿ ಹುರಿ ಹಿಟ್ಟಿನ ಮಾಲ್ಟ್ ಮಾಡೋದಕ್ಕೆ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ 1 ಕಪ್ ಅಳತೆಯ ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ಹಾಲನ್ನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಹಾಲು ಬಹಳ ಚೆನ್ನಾಗಿ ಕಾದು ಉಕ್ಕಿ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಫ್ಲೇಮನ್ನು ಕಮ್ಮಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಹಾಲು ಬಹಳ ಚೆನ್ನಾಗಿ ಬಿಸಿ ಆಯಿತು. ನಂತರ ರಾಗಿ ಮಾಲ್ಟನ್ನು ತಯಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲೊಂದು ಕಪ್ ಅಥವಾ ಮೊಗ್ಗನ್ನು ತೊಗೊಂಡಿದ್ದೀವಿ. ನಂತರ 2 ಟೀ ಚಮಚ ಅಥವಾ 1 ಟೀ ಸ್ಪೂನ್ ಆಗೋಷ್ಟು ಇಂದಿರಾ ರಾಗಿ ಹುರಿ ಹಿಟ್ಟನ್ನು ತಗೊಳ್ತಾ ಇದ್ದೀವಿ. ಈ ಇಂದಿರಾ ರಾಗಿ ಹುರಿ ಹಿಟ್ಟಿನ ಒಂದು ಪ್ಯಾಕೆಟ್ ಇದೆಯಲ್ಲ, ಹೊರಗಡೆಯಿಂದ ಬರೀ ಪ್ರೀಮಿಯಂ ಅಷ್ಟೇ ಅಲ್ಲ, ಒಳಗಡೆನೂ ಸಹ ತುಂಬ ಪ್ರೀಮಿಯಮ್ ಆಗಿದೆ. ನೀವು ಇದನ್ನು ಎಷ್ಟು ಬೇಕೋ ಅಷ್ಟು ಬೆಳೆಸಿ ತದನಂತರ ಅದೇ ತಾಜಾತನದಲ್ಲಿ ಕಾಪಾಡೋದಕ್ಕೋಸ್ಕರ ನೀಟಾಗಿ ಪ್ಯಾಕೆಟನ್ನು ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲೂ ಜಿಪ್ಪರ್ ಲಾಕ್ ಇರೋದ್ರಿಂದ ಯಾವಾಗಲೂ ಈ ಒಂದು ಪ್ಯಾಕೆಟಲ್ಲಿರ್ತಕ್ಕಂಥ ರಾಗಿ ಹುರಿ ಹಿಟ್ಟು ತಾಜಾತನದಿಂದನೇ ಇರುತ್ತೆ. ಓಕೆ, ಈಗ ನಾವು ಮಗ್ಗಿಗೆ 2 ಟೀ ಚಮಚದಷ್ಟು ರಾಗಿ ಹುರಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ನಾವಿಲ್ಲಿ ಸಕ್ಕರೆ ಬದಲಿಗೆ 1 ಟೇಬಲ್ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಖಂಡಿತ ನೀವು ಸಕ್ಕರೆನ ಬೇಕಾದ್ರೂ ಉಪಯೋಗಿಸ್ಬೋದು, ಬೆಲ್ಲ ಬೇಕಾದ್ರೂ ಉಪಯೋಗಿಸ್ಬೋದು, ಆದರೆ ಸಕ್ಕರೆಗಿಂತ ಬೆಲ್ಲ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ. ಈ ರೀತಿಯಾಗಿ ಬೆಲ್ಲ ಮತ್ತು ರಾಗಿ ಹುರಿ ಹಿಟ್ಟನ್ನು ಸೇರಿಸಾದ ನಂತರ ಚೆನ್ನಾಗಿ ಬಿಸಿ ಮಾಡಿದಂಥ ಹಾಲನ್ನು ಹಾಕ್ಕೋಬೇಕೀಗ. ಈ ರೀತಿಯಾಗಿ ಹಾಲನ್ನು ಹಾಕಿದ ನಂತರ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯಾದಂಥ ಗಂಟು ಇಲ್ಲದ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಬಹಳ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೇಲೆ ಸ್ವಲ್ಪ ತುಪ್ಪನ ಹಾಕೋಬೇಕಾಗತ್ತೆ. ಖಂಡಿತ ಆಗ ಈ ಒಂದು ಮಾಲ್ಟ್ನ ರುಚಿ ಬಹಳ ಚೆನ್ನಾಗಿರುತ್ತೆ. ತುಪ್ಪನ ಹಾಕಾದ ನಂತರ ನೋಡ್ತಾ ಇದ್ರಲ್ಲ, ಇಂದಿರಾ ಅವರ ರಾಗಿ ಹುರಿ ಹಿಟ್ಟಿಂದ ಮಾಡಿದಂಥ ಈ ಮಾಲ್ಟ್ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಅಂತ. ಬಿಸಿಯಾಗಿ ಇದನ್ನು ಕುಡಿಯೋದ್ರಿಂದ ಖಂಡಿತ ರುಚಿನೂ ಸಿಗುತ್ತೆ, ದೇಹಕ್ಕೆ ಬೇಕಾದಂಥ ಆರೋಗ್ಯನೂ ಸಿಗುತ್ತೆ. ಅಷ್ಟೇ ಅಲ್ಲ, ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಊಟ ಮಾಡೋದಕ್ಕಾಗಲ್ಲ, ಆದರೆ ದೇಹಕ್ಕೆ ಬೇಕಾದಂಥ ಶಕ್ತಿ ಕೊಡಬೇಕಲ್ಲ, ಆ ಒಂದು ಸಮಯದಲ್ಲಿ ಈ ರೀತಿಯಾದಂಥ ರಾಗಿ ಹುರಿ ಹಿಟ್ಟಿನ ಮಾಲ್ಟ್ ಬಹಳ ಉಪಯೋಗಕ್ಕೆ ಬರುತ್ತೆ. ಬೆಳಗ್ಗೆ ಹೊತ್ತು ಕಾಫಿ ಟೀ ಅಥವಾ ಬರೀ ಹಾಲು ಕುಡಿಯೋ ಬದಲಾಗಿ ಈ ರೀತಿ ರಾಗಿ ಹುರಿ ಹಿಟ್ಟಿನ ಮಾಲ್ಟ್ ಕುಡಿದ್ರೆ ಖಂಡಿತ ಆರೋಗ್ಯಕ್ಕೆ ಬಹಳ ಉತ್ತಮ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ದೇಹಕ್ಕೆ ಬೇಕಾದಂಥ ಎನರ್ಜಿನ ತಕ್ಷಣಕ್ಕೆ ಕೊಡುತ್ತೆ ಅಂದರೆ ಖಂಡಿತ ತಪ್ಪಿಲ್ಲ. ನಮಗೆಲ್ಲ ರಾಗಿ ಹಿಟ್ಟು ಗೊತ್ತು, ಆದರೆ ರಾಗಿ ಹುರಿ ಹಿಟ್ಟು ಅಂದರೆ ಏನಂತ ಗೊತ್ತಾ? ಸಿಂಪಲ್ಲಾಗಿ ಹೇಳಬೇಕಂದ್ರೆ ರಾಗಿನ ಪುಡಿ ಮಾಡಿದ್ರೆ ರಾಗಿ ಹಿಟ್ಟು ಸಿದ್ಧವಾಗಿಬಿಡುತ್ತೆ. ಈ ರಾಗಿ ಹಿಟ್ಟಲ್ಲಿ ಯಾವುದೇ ಒಂದು ರೆಸಿಪಿ ಮಾಡಿದ್ರೂ ಬೇಯಿಸಬೇಕಾಗತ್ತೆ, ಸರಿಯಾದ ಹದದಲ್ಲಿ ತಯಾರು ಮಾಡಬೇಕಾಗತ್ತೆ. ಆದರೆ ಈ ರಾಗಿ ಹುರಿ ಹಿಟ್ಟು ಹಾಗಲ್ಲ. ಈ ರಾಗಿ ಹುರಿ ಹಿಟ್ಟಂದರೆ ಮೊದಲಿಗೆ ರಾಗಿನ ಚೆನ್ನಾಗಿ ತೊಳೆದು ನಂತರ ರಾಗಿನ ಚೆನ್ನಾಗಿ ಒಣಗಿಸಿ ಆಮೇಲೆ ಬಹಳ ಚೆನ್ನಾಗಿ ರಾಗಿನ ಹುರಿತಾರೆ. ಆ ರೀತಿಯಾಗಿ ರಾಗಿನ ಚೆನ್ನಾಗಿ ಹುರಿದಾಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾದಂಥ ಪಫ್ಡ್ ರಾಗಿ ಸಿದ್ಧ ಆಗುತ್ತೆ. ಈ ಪಫ್ಡ್ ರಾಗಿ ಅಂದರೆ ಏನು ಅಂತ ಕೇಳ್ತೀರಾ? ಒಂದು ರೀತಿ ನಿಮಗೆ ಬಹಳ ಸುಲಭವಾಗಿ ಹೇಳ್ಬೇಕಂತಂದರೆ, ನಾವು ಯಾವ ರೀತಿಯಾದಂಥ ಪಾಪ್ಕಾರ್ನ್ನ ತಿಂತೀವಿ, ಇದು ಒಂದು ರೀತಿ ರಾಗಿ ಪಾಪ್ಕಾರ್ನ್ ಅಂತ ಹೇಳ್ಬೋದು. ಈ ರೀತಿಯಾದಂಥ ರಾಗಿನ ಪುಡಿ ಮಾಡಿದ ನಂತರ ಸಿದ್ಧವಾಗ್ತಕ್ಕಂಥದ್ದೇ ರಾಗಿ ಹುರಿ ಹಿಟ್ಟು. ಈ ಒಂದು ವಿಚಾರಕ್ಕೆ ನಾನು ಖಂಡಿತ ಇಂದಿರಾ ರಾಗಿ ಹುರಿ ಹಿಟ್ಟು ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಈ ರಾಗಿ ಹುರಿ ಹಿಟ್ಟು ಹೆಚ್ಚು ತಾಜಾತನದಿಂದ ಕೂಡಿರುತ್ತೆ ಮತ್ತು ಈ ಒಂದು ಪ್ರೋಸೆಸ್ಸಿಂದ ಹೆಚ್ಚು ನ್ಯೂಟ್ರಿಷನ್ನ ಒಳಗೊಂಡಿರುತ್ತೆ. ಈ ಇಂದಿರಾ ರಾಗಿ ಹುರಿ ಹಿಟ್ಟಿನ ಮತ್ತೊಂದು ವಿಶೇಷ ಏನು ಅಂದರೆ, ನೀವು ಇನ್ಸ್ಟೆಂಟಾಗಿ ಯಾವುದೇ ಒಂದು ರೆಸಿಪಿನ ಮಾಡ್ಕೋಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಯಿಸಬೇಕಾಗಿಲ್ಲ, ಕುದಿಸ್ಬೇಕಾಗಿಲ್ಲ. 1 ವರ್ಷದ ಮಗುವಿನಿಂದ ಹಿಡಿದು ಎಷ್ಟೇ ದೊಡ್ಡವರಾದರೂ ಈ ರಾಗಿ ಹುರಿ ಹಿಟ್ಟಿಂದ ಮಾಡಿದಂಥ ಯಾವುದೇ ಒಂದು ಆಹಾರ ಆಗ್ಬೋದು, ಪಾನೀಯ ಆಗ್ಬೋದು, ಯಾವ ಒಂದು ಟೈಮಲ್ಲಿ ಬೇಕಾದರೂ ಸೇವಿಸ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ
ಇದು ಒಂದು ಯೋಗ್ಯ ರಾಗಿ, ಭೋಗ್ಯ ರಾಗಿಯಿಂದ ತಯಾರು ಮಾಡಿದಂಥ ಯಾವುದೇ ಒಂದು ರೆಸಿಪಿನ ಸೇವಿಸಿದ್ರೆ ಖಂಡಿತ ನೀವು ಭಾಗ್ಯವಂತರಾಗ್ತೀರಾ. ಯಾಕೆ ಅಂತೀರಾ? ಆರೋಗ್ಯಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ರಾಗಿ ಹುರಿ ಹಿಟ್ಟಿದು. ಇನ್ನು ಕೆಲವರಿಗೆ ಮುದ್ದೆ ಬಹಳ ಇಷ್ಟ ಆಗುತ್ತೆ, ಆದರೆ ನುಂಗೋದಕ್ಕೆ ಕಷ್ಟ ಆಗುತ್ತೆ, ಅಂಥವ್ರಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಹಾಗೆ ಬನ್ನಿ ಈಗ ಇಂದಿರಾ ರಾಗಿ ಹುರಿ ಹಿಟ್ಟನ್ನು ಉಪಯೋಗಿಸಿ ಯಾವ ರೀತಿ ರಾಗಿ ಪೋರಿಜನ್ನು ಮಾಡೋದು ಅಂತ ನೋಡ್ಕೊಳ್ಳೋರಂತೆ. ಈ ರಾಗಿ ಪೋರಿಜ್ ಅಂದರೆ ಬೇರೇನಲ್ಲ, ರಾಗಿ ಸರಿ ಅಂತ ಅರ್ಥ. ರಾಗಿ ಪೋರಿಜ್ ಅಥವಾ ರಾಗಿ ಸರಿ ಮಾಡೋದಕ್ಕೋಸ್ಕರ ಮೊದಲಿಗೆ 4 ಟೇಬಲ್ ಸ್ಪೂನಷ್ಟು ಇಂದಿರಾ ರಾಗಿ ಹುರಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಹಾಗೆ 1 ಕಪ್ ಅಳತೆಯ ಹಾಲು, 2 ಟೇಬಲ್ ಸ್ಪೂನಷ್ಟು ಬೆಲ್ಲ, ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ ಬಾದಾಮಿ. ಇದಿಷ್ಟೇ ಸಾಕು ರಾಗಿ ಹುರಿ ಹಿಟ್ಟಿನ ರಾಗಿ ಪೋರಿಜ್ ಮಾಡೋದಕ್ಕೆ. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ರಾಗಿ ಸರಿ ಅಥವಾ ರಾಗಿ ಪೋರಿಜ್ನ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ ಅಳತೆಯ ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ಹಾಲನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ತೀರಾ ಕಡಿಮೆ ಬಿಸಿನೂ ಇರಬಾರ್ದು, ತೀರಾ ಹೆಚ್ಚಾದಂಥ ಬಿಸಿನೂ ಬೇಡ, ಒಂದು ಹದಕ್ಕೆ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು, ನಾವು ಹಾಲನ್ನು ಲೋ ಫ್ಲೇಮಲ್ಲೇ 2 ನಿಮಿಷ ಬಿಸಿ ಮಾಡ್ಕೊಂಡಿದ್ದೀವಿ. ಈ ರೀತಿ ಹಾಲು ಬಿಸಿ ಆದ ನಂತರ ಫ್ಲೇಮನ್ನು ಆಫ್ ಮಾಡಿ ಈ ಹಾಲನ್ನು ಒಂದು ಬಟ್ಲಿಗೆ ಹಾಕ್ಕೋಬೇಕಾಗತ್ತೆ. ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಇಂದಿರಾ ರಾಗಿ ಹುರಿ ಹಿಟ್ಟನ್ನು 4 ಟೇಬಲ್ ಸ್ಪೂನಷ್ಟು ಹಾಲಿನ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಬಳಸ್ತಾ ಇದ್ದೀವಿ. ನೀವು ಬೇಕಿದ್ರೆ ಬೆಲ್ಲದ ಪುಡಿ ಬದಲಿಗೆ ಸಕ್ಕರೆನೂ ಸಹ ಉಪಯೋಗಿಸ್ಬೋದು, ಆದರೆ ಇದು ಒಂದು ಆರೋಗ್ಯಕರವಾದಂಥ ರೆಸಿಪಿ ಆಗಿರೋದ್ರಿಂದ ಬೆಲ್ಲನೇ ಬಹಳ ಉತ್ತಮವಾಗಿರುತ್ತೆ. ಈ ರೀತಿ ರಾಗಿ ಹುರಿ ಹಿಟ್ಟು ಮತ್ತು ಬೆಲ್ಲದ ಪುಡಿನೂ ಸೇರಿಸಾದ ನಂತರ ಬಹಳ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲಿನ ಜೊತೆ ಚೆನ್ನಾಗಿ ಬೆಲ್ಲ ಮತ್ತು ರಾಗಿ ಹುರಿ ಹಿಟ್ಟು ಮಿಕ್ಸ್ ಆಗಬೇಕು. ಯಾವುದೇ ರೀತಿಯಾದಂಥ ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ರಾಗಿಯಿಂದ ಯಾವುದೇ ಒಂದು ಪದಾರ್ಥ ಮಾಡಿದ್ರೂ ತಿಂದಾಗ ಜೀರ್ಣ ಆಗೋದಕ್ಕೆ ಹೆಚ್ಚು ಸಮಯ ಬೇಕು. ಆದರೆ ರಾಗಿನ ಚೆನ್ನಾಗಿ ತೊಳೆದು ಒಣಗಿಸಿ ತದನಂತರ ಹುರಿದು ಪುಡಿ ಮಾಡಿರ್ತಕ್ಕಂಥ ಈ ರಾಗಿ ಹುರಿ ಹಿಟ್ಟಿಂದ ಮಾಡ್ತಕ್ಕಂಥ ರೆಸಿಪಿ ತಿಂದಾಗ ಖಂಡಿತ ಬೇಗ ಜೀರ್ಣ ಆಗುತ್ತೆ. ಖಂಡಿತ ಸಮಯದ ಅಭಾವ ಇರ್ತಕ್ಕಂಥವ್ರಿಗೆ ಈ ರೀತಿಯಾದಂಥ ರಾಗಿ ಪೋರೇಜ್ ಬಹಳ ಉಪಯೋಗ ಆಗುತ್ತೆ. ನೀವು ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಆಗ್ಬೋದು, ಎಕ್ಸಸೈಸ್ ಮಾಡಿದ ನಂತರ ಆಗ್ಬೋದು, ಈ ರಾಗಿ ಹುರಿ ಹಿಟ್ಟಿಂದ ಬೇಕಿದ್ರೆ ಪಾನೀಯನೂ ಸಹ ಮಾಡಿ ಕುಡಿಬೋದು, ಅಥವಾ ಈ ರೀತಿಯಾದಂಥ ಅನೇಕ ರೆಸಿಪಿನೂ ಸಹ ಮಾಡ್ಕೋಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇಂದಿರಾ ರಾಗಿ ಹುರಿ ಹಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ಸ್ ಆಗ್ಬೋದು, ಆರ್ಟಿಫಿಷಿಯಲ್ ಕಲರ್ ಆಗ್ಬೋದು, ಏನನ್ನೂ ಆ್ಯಡ್ ಮಾಡಿರೋದಿಲ್ಲ. ಬಹಳ ಸ್ವಾಭಾವಿಕವಾದಂತಹ ರಾಗಿ ಹುರಿ ಹಿಟ್ಟಿದು. ಈ ರೀತಿ ಬಿಸಿಯಾದ ಹಾಲಿನ ಜೊತೆ ರಾಗಿ ಹುರಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ಪೂನ್ನ ಸಹಾಯದಿಂದ ಬೇಕಾದರೂ ಮಿಕ್ಸ್ ಮಾಡ್ಬೋದು, ಅಥವಾ ನಿಮ್ಗೆ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತಂದರೆ ತಾವೆಲ್ಲಿ ನೋಡ್ತಾ ಇರ್ಬೋದು, ಒಂದು ಚಿಕ್ಕ ವಿಸ್ಕರ್ನ ಸಹಾಯದಿಂದ ಬಹಳ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಸ್ಪೂನ್ಗಿಂತ ಈ ರೀತಿಯಾದಂಥ ವಿಸ್ಕರ್ನ ಬಳಸಿದ್ರೆ ಬಹಳ ಉತ್ತಮ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ರಾಗಿನ ಚೆನ್ನಾಗಿ ಹುರಿದು ಪುಡಿ ಮಾಡಿದಂಥ ಈ ರಾಗಿ ಹುರಿ ಹಿಟ್ಟಿಂದ ಮಾಡ್ತಕ್ಕಂಥ ಯಾವುದೇ ಒಂದು ರೆಸಿಪಿ ಆಗ್ಬೋದು, ಅದ್ಭುತವಾದಂಥ ಫ್ಲೇವರ್ನಿಂದ ಕೂಡಿರುತ್ತೆ ಅಂದರೆ ತಪ್ಪೇ ಇಲ್ಲ ನೋಡಿ. ಈಗಿಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಿದ ನಂತರ ಈಗ ಈ ರಾಗಿ ಪೋರಿಜ್ನ ಅಂದಾನ ಅಥವಾ ರುಚಿನ ಹೆಚ್ಚಿಸೋದಕ್ಕೋಸ್ಕರ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ತಾ ಇದ್ದೀವಿ. ಇದ್ರ ಮೂಲಕ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಮತ್ತಷ್ಟು ಸೊಗಸಾಗಿರುತ್ತೆ. ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ರಾಗಿ ಪೋರಿಜ್ನ ತಯಾರು ಮಾಡೋದು ಅಂತ. ಖಂಡಿತ ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ರೆಸಿಪಿ, ತಿನ್ನೋದಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ. ಒಮ್ಮೆ ನೀವು ಮಾಡಿ ತಿಂದರೆ ಪದೇ ಮಾಡಿ ತಿಂತೀರಾ, ಅಷ್ಟು ಸೂಪರ್ ಆದಂಥ ರೆಸಿಪಿ. ಒಂದು ರೀತಿ ಹೇಳಬೇಕಂತಂದರೆ ಕೆಲಸಕ್ಕೆ ಹೊರಗಡೆ ಹೋಗೋರಿಗೆ, ಸಮಯದ ಅಭಾವ ಇರೋರಿಗೆ, ಬ್ಯಾಚುಲರ್ಸ್ಗೆ ಇದು ಹೇಳಿ ಮಾಡಿಸ್ತಂಥ ರೆಸಿಪಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಯಾರು ಬೇಕಾದರೂ ದಿನದ 3 ಹೊತ್ತಲ್ಲಿ ಯಾವಾಗ ಬೇಕಾದರೂ ಮಾಡಿ ತಿನ್ಬೋದಾದಂಥ ರೆಸಿಪಿ ಅಂದರೆ ಖಂಡಿತ ತಪ್ಪಿಲ್ಲ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ರಾಗಿ ಪೋರೇಜ್ ಆಗ್ಬೋದು ಅಥವಾ ರಾಗಿ ಮಾಲ್ಟ್ ಆಗ್ಬೋದು, ಎರಡೂ ಸಹ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಇಂದಿರಾ ರಾಗಿ ಹುರಿ ಹಿಟ್ಟನ್ನು ಉಪಯೋಗಿಸಿ ಅನೇಕ ರೀತಿಯಾದಂಥ ರೆಸಿಪಿನ ಮಾಡ್ಬೋದು. ರಾಗಿ ಸರಿ, ರಾಗಿ ರೊಟ್ಟಿ, ರಾಗಿ ರವೆ ಉಂಡೆ, ಹಾಗೆ ರಾಗಿ ಖಾರ ಬಾತ್, ರಾಗಿ ಖಾರ ಪೊಂಗಲ್, ರಾಗಿ ವಾಂಗಿಬಾತ್, ರಾಗಿಯ ಒಂದು ಕೇಸರಿ ಬಾತ್, ರಾಗಿ ಚಾಕ್ಲೇಟ್, ರಾಗಿ ಶಂಕರ ಪೋಳಿ, ಈ ರೀತಿ ಬಹಳಷ್ಟು ರೆಸಿಪಿನ ಈ ಒಂದು ರಾಗಿ ಹುರಿ ಹಿಟ್ಟನ್ನು ಉಪಯೋಗಿಸಿ ನೀವು ಮಾಡ್ಬೋದು. ಹಾಗೆ ನೀವು ಸಹ ಈ ಇಂದಿರಾ ಅವರ ರಾಗಿ ಹುರಿ ಹಿಟ್ಟನ್ನು ಖರೀದಿ ಮಾಡಬೇಕಂತಂದರೆ ಖಂಡಿತ ನಿಮ್ಮ ಹತ್ತಿರದ ದಿನಸಿ ಅಂಗಡಿ, ಗಿರಣಿ ಅಂಗಡಿ
ಅಥವಾ ಸೂಪರ್ ಮಾರ್ಕೆಟ್ ಜೊತೆಗೆ ಎಲ್ಲ ರೀತಿಯಾದಂಥ ಮಾಲ್ಗಳಲ್ಲೂ ದೊರೆಯುತ್ತೆ. ನೀವೇನಾದರೂ ಬೆಂಗಳೂರಿಂದ ಹೊರಗಿದ್ರೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ಖಂಡಿತ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಜೊತೆಗೆ ಬಿಗ್ ಬ್ಯಾಸ್ಕೆಟಲ್ಲೂ ಸಹ ದೊರೆಯೋದ್ರಿಂದ ಆನ್ಲೈನ್ ಮೂಲಕನೂ ಬುಕ್ ಮಾಡಿ ತರಿಸಿ ಈ ರೀತಿಯಾದಂಥ ರೆಸಿಪಿನ ಮಾಡ್ಕೋಬೋದು. ನಿಮಗಿನ್ನೂ ಈ ಒಂದು ಇಂದಿರಾ ರಾಗಿ ಹುರಿಹಿಟ್ಟಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ವೆಬ್ಸೈಟ್ ಲಿಂಕನ್ನು ಸಹ ಕೊಟ್ಟಿರ್ತೀನಿ, ಅಲ್ಲೂ ಸಹ ಭೇಟಿ ಮಾಡಿ ನೋಡ್ಕೋಬೋದು. ಹಾಗೆಯೇ ನೋಡ್ಕೊಂಡ್ರಲ್ಲ, ಇವತ್ತು ಮಾಡಿದಂಥ ಈ 2 ರೆಸಿಪಿಗಳು ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.